Namaste ಎಲ್ರಿಗೂ. Hi my dear student. See 6th standard, the separation of substances. ಈ ಲೆಸನ್ ನೋಡೋಣ. ಏನು ಸಪರೇಷನ್ ಆಫ್ ಸಬ್ಸ್ಟೆನ್ಸಸ್ ಅಂದರೆ ಪದಾರ್ಥಗಳನ್ನು ಬೇರ್ಪಡಿಸೋದು. ಯಾವ ರೀತಿಯ ಪದಾರ್ಥಗಳನ್ನ ಬೇರ್ಪಡಿಸೋದು? ನಾವು ಡೈಲಿ ಲೈಫಲ್ಲಿ ಮಾಡ್ತಾನೆ ಇರ್ತೀವಿ ಸಪರೇಷನ್. ಬೆಳಗ್ಗೆ ಎದ್ದಾಗಲಿಂದ ಹಿಡಿದು ಬೆಡ್ಡಲ್ಲಿ ಪಿಲ್ಲೋ ಮನೆ ಒಂದು ಕಡೆ ಇಡ್ತೀವಿ, ನಾವು ಹಾಕೊಳ್ಳೋ ಬೆಡ್ಶೀಟ್ ಅದನ್ನೇ ಒಂದು ಸಪ್ರೇಟ್ ಮಾಡ್ತೀವಿ ಅಲ್ವಾ. ಚಾಪೆನ ಅದನ್ನೇ ಒಂದು ಕಡೆ ಇಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಹೋದರೆ ಕಿಚನಿಗೆ ಹೋಗ್ತೀವಿ, ಇಲ್ಲ ಬಾತ್ರೂಮ್ಗೆ ಹೋಗ್ತೀವಿ, ಅಲ್ಲಿ ಪೇಸ್ಟೇ ಒಂದು ಕಡೆ, ಟೂತ್ ಪೇಸ್ಟೇ ಒಂದು ಕಡೆ, ಆ್ಯಂಡ್ ದೆನ್ ಸೋಪ್ ಒಂದು ಪೌಡರು, ಸೋಪು ಇದೆಲ್ಲ ಅಲ್ವಾ. ಒಂದು ಸಪರೇಷನ್ ಅಂದರೆ ಬೇರ್ಪಡಿಸ್ತಾನೆ ಇರ್ತೀವಿ ಡೈಲಿ ಲೈಫಲ್ಲಿ. ಹಾಗಾದರೆ ನಮ್ಮ ಹೋಮಲ್ಲಿ ಮನೆಯಲ್ಲಿ ಯಾವ ರೀತಿ ವಸ್ತುಗಳನ್ನು ಅಂದರೆ ಇನ್ನು ಯಾವ್ಯಾವ ರೀತಿ ಕಿಚನಲ್ಲಿ ಯಾವ ರೀತಿ ಪದಾರ್ಥಗಳನ್ನು ಬೇರ್ಪಡಿಸ್ತಾರೆ ಅದನ್ನು ನೋಡೋಣ. ಸಿ ಇನ್ ಅವರ್ ಡೈಲಿ ಲೈಫ್ there are many instances when we notice a substance being separated from a mixture materials. ಪ್ರತಿದಿನ ಏನು ನಮ್ಮ ದಿನನಿತ್ಯದ ಜೀವನದಲ್ಲಿ ಮೆನಿ ಇನ್ಸ್ಟೆನ್ಸ್ ವಿ ನೋಟಿಸ್ ಸಬ್ಸ್ಟೆನ್ಸಸ್, ಎಷ್ಟೊಂದು ಪದಾರ್ಥಗಳನ್ನು, ಹಲವಾರು ಪದಾರ್ಥಗಳನ್ನು ಬೇರ್ಪಡಿಸುವ ಸನ್ನಿವೇಶಗಳನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಗಮನಿಸ್ತಾನೆ ಇರ್ತೀವಿ. ಹಲವಾರು ಪದಾರ್ಥಗಳನ್ನು ನಾವು ಸಪ್ರೇಷನ್ ಬೇರ್ಪಡಿಸ್ತಾನೆ ಇರ್ತೀವಿ, ಅದನ್ನು ನಾವು ಪ್ರತಿದಿನ ಮಾಡ್ತಾ ಇರ್ತೀವಿ. ಟೀ ಲೀವ್ಸ್ ಆರ್ ಸೆಪರೇಟೆಡ್ ಫ್ರಮ್ ದ ಲಿಕ್ವಿಡ್ ವಿತ್ ಎ ಸ್ಟ್ರೈನರ್ ವೈಲ್ ಪ್ರಿಪೇರಿಂಗ್ ಟೀ. ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಆದ ತಕ್ಷಣ ಏನು ಕಾಫಿ ಅಥವಾ ಟೀನ ಕುಡಿತೀವಿ. ಅದನ್ನು ಹೇಗೆ ಮಾಡ್ತಾರೆ ಅದನ್ನು ಫಸ್ಟ್ ಆಲೋಚನೆ ಮಾಡಬೇಕು ಅಲ್ವಾ. ಟೀ ಹೇಗೆ ಮಾಡ್ತಾರೆ ಅಥವಾ ಕಾಫಿ ಹೇಗೆ ಮಾಡ್ತಾರೆ, ಅದರಲ್ಲಿ ಸಪರೇಷನ್ ಮಾಡುವಂಥ ಬೇರ್ಪಡಿಸುವಂಥ ಪದಾರ್ಥ ಯಾವುದು, ಯಾವುದರಿಂದ ಯಾವುದನ್ನು ಬೇರ್ಪಡಿಸ್ತಾರೆ ಅನ್ನೋದನ್ನು ಗಮನಿಸ್ಬೇಕು ನಾವು. ಇಲ್ಲಿ ಟೀ ಲೀವ್ಸ್ ಅಂದರೆ ಟೀಯ ಚಹಾದ ಎಲೆಗಳನ್ನು, ಚಹಾದ ಸೊಪ್ಪು ಇರುತ್ತಲ್ಲ, ಸೊಪ್ಪಿನ ಪುಡಿನೇ ಎಲ್ಲ ಕುದಿಸೋದು, ಅದನ್ನು ಚಹಾದ ಎಲೆಗಳನ್ನು ನೀರಿಗಾಗಿ ಕುದಿಸಿ ಟೀ ಮಾಡಬೇಕಾದ್ರೆ ಆ ಟೀ ಆದ ನಂತರ ಏನು ಮಾಡ್ತಾರೆ, ಆ ಚಹಾದಿಂದ ಏನು ಮಾಡ್ತಾರೆ, ಒಂದು ಜರಡಿಯನ್ನು ಬಳಸ್ಕೊಂಡು, ಒಂದು ಜಾಲರಿ, ಅದನ್ನು ಫಿಲ್ಟರನ್ನು ಬಳಸ್ಕೊಂಡು ಏನು ಮಾಡ್ತಾರೆ, ಚಹಾದ ಎಲೆಗಳನ್ನು ಬೇರ್ಪಡಿಸ್ತಾರೆ. ಟೀ ಲೀವ್ಸ್ ಆರ್ ಸಪರೇಟೆಡ್ ಫ್ರಮ್ ದ ಲಿಕ್ವಿಡ್. ಲಿಕ್ವಿಡ್ ಇರುತ್ತಲ್ಲ, ಟೀ ಮಾಡಿರ್ತಕ್ಕಂಥ ಹಾಲು ಮತ್ತು ನೀರು ಸಕ್ಕರೆಯನ್ನು ಹಾಕಿ ಕುದಿಸಿರ್ತಾರೆ, ಅದನ್ನು ಏನು ಮಾಡ್ತಾರೆ, ಒಂದು ಜರಡಿಯನ್ನು ತೆಗೆದುಕೊಂಡು, ಸ್ಟೈನರ್ ಜರಡಿ, ವೈಲ್ ಪ್ರಿಪೇರಿಂಗ್ ಟೀ, ಟೀಯನ್ನು ತಯಾರು ಮಾಡಬೇಕಾದ್ರೆ ಆ ಟೀಯ ಎಲೆಗಳನ್ನು, ಚಹಾದ ಎಲೆಗಳನ್ನು ಜರಡಿಯಿಂದ ಸಪರೇಟ್ ಮಾಡ್ತಾರೆ, ಬೇರ್ಪಡಿಸೋದು. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಟೀ ಮಾಡಿದ್ಮೇಲೆ ಈ ಒಂದು ಫಿಲ್ಟರಿಂದ ಏನು ಮಾಡ್ತಿದ್ದಾರೆ, ಸೊಪ್ಪನ್ನು ಬೇರ್ಪಡಿಸ್ತಾ ಇದ್ದಾರೆ. ಸಪರೇಟಿಂಗ್ ಟೀ ಲೀವ್ಸ್ ವಿತ್ ಎ ಸ್ಟೈನರ್, ಜರಡಿಯಿಂದ ಚಹಾದ ಎಲೆಗಳನ್ನು ಬೇರ್ಪಡಿಸ್ತಿರೋದು. ಅದೇ ರೀತಿ ಇನ್ಯಾವ್ಯಾವ ವಸ್ತುಗಳನ್ನು ಬೇರ್ಪಡಿಸ್ಬೋದು? ಸಾಮಾನ್ಯವಾಗಿ ನೀವೇ ಯೋಚನೆ ಮಾಡಿ. ನಿಮ್ಮ ಜಾಮೆಟ್ರಿ ಬಾಕ್ಸ್ನ ತಗೊಳ್ಳೋಣ ಎಕ್ಸಾಂಪಲ್ಲು. ಜಾಮೆಟ್ರಿ ಬಾಕ್ಸ್ನ ತೊಗೊಂಡ್ರೆ ಅಲ್ಲಿ ಪೆನ್ಸಿಲ್, ಪೆನ್, ಎರೇಸರ್, ಕಲರ್ ಪೆನ್ಸ್ ಇಟ್ಕೊಂಡಿದ್ರೆ ಅದು, ಅಥವಾ ಸ್ಕೆಚ್ ಪೆನ್ಸ್ ಇದ್ದರೆ ಅದೇ ಬೇರೆ. ನಿಮ್ಮ ಬ್ಯಾಗಲ್ಲೇ ನೋಡಿ, ಸ್ಕೂಲ್ ಬ್ಯಾಗ್ಗಳಲ್ಲೇ ನೋಟ್ಸ್ ಎಲ್ಲ ಒಂದು ಕಡೆ ಇಟ್ಟಿರ್ತೀರ, ಬ್ಯಾಗಲ್ಲೇ ಟೆಕ್ಸ್ಟ್ ಬುಕ್ನೆಲ್ಲ ಒಂದು ಕಡೆ ಇಟ್ಕೋತೀರ, ಹೋಮ್ವರ್ಕ್ ಬುಕ್ಸ್ ಎಲ್ಲ ಒಂದು ಕಡೆ ಇಟ್ಕೋತೀರ, ಅಲ್ಲೂ ಬೇರ್ಪಡಿಸ್ತೀರ ಅಲ್ವಾ. ಅದಿರ್ಬೋದು ನಿಮ್ಮ ಜಾಮೆಟ್ರಿ ಬಾಕ್ಸಸ್ಸಲ್ಲೇ ಟೂ ರಬ್ಬರ್ಸು ಅಥವಾ 2 ಪೆನ್ಸಿಲ್ಸು ಅಥವಾ ಕಲರ್ ಪೆನ್ಸಿಲ್ಸು, ಪೆನ್ನು, ರೆಡ್ ಇಂಕ್, ಬ್ಲೂ ಇಂಕ್, ಈ ಥರ ಇದ್ದರೆ ಅದನ್ನೇ ಒಂದು ಕಡೆ, ಪೆನ್ನೆಲ್ಲ ಒಂದು ಕಡೆ ಇಟ್ಕೋತೀರ. ಎಷ್ಟು ಸಲ ಜಾಮೆಟ್ರಿ ಬಾಕ್ಸ್ನ ನಾವು ಸೆಟ್ರೇಟ್ ಮಾಡ್ತೀವಿ ಅಲ್ವಾ. ಅದು ಸಹ ಒಂದು ಬೇರ್ಪಡಿಸುವಿಕೆನೆ. ಹಾಗಾದರೆ ಇಲ್ಲಿ ಫುಡ್ಡಿಗೆ ಬರೋಣ. ಫುಡ್ಡಲ್ಲಿ ಎಷ್ಟು ವೆರೈಟಿ ಇದೆ, ಎಷ್ಟು ಹಲವಾರು ವಿಧದ ಬೇರ್ಪಡಿಸುವಿಕೆ ಇದೆ, ಯಾವ ರೀತಿ ಅದನ್ನು ಅಂತೇಳಿ ನೋಡೋಣ. ಗ್ರೈನ್ ಅಂದರೆ ಕಾಳುಗಳು. ಗ್ರೈನ್ ಈಸ್ ಸಪರೇಟೆಡ್ ಫ್ರಮ್ ಸ್ಟಾಕ್. ಸ್ಟಾಕ್ ಅಂದರೆ ಏನೇಳಿ, ಸಿಪ್ಪೆ ಅಲ್ವಾ. ಕಾಳುಗಳನ್ನು ಅದರ ಸಿಪ್ಪೆಯಿಂದ ಬೇರ್ಪಡಿಸೋದು. ವೈಲ್ ಹಾರ್ವೆಸ್ಟಿಂಗ್, ಯಾವಾಗ ಹಾರ್ವೆಸ್ಟಿಂಗ್ ಅಂದರೆ ಏನೇಳಿ, ಸುಗ್ಗಿಯ ಸಮಯದಲ್ಲಿ, ಪೈರಿನಿಂದ ಅಂದರೆ ಅದರ ಕಡ್ಡಿ ಇರುತ್ತಲ್ಲ, ಗಿಡದ ಕಡ್ಡಿಯಿಂದ ಏನು ಮಾಡ್ತೀವಿ, ಕಾಳುಗಳನ್ನು ಸಪ್ರೇಟ್ ಮಾಡ್ತೀವಿ, ಧಾನ್ಯಗಳನ್ನು, ಗ್ರೈನ್ಸ್, ಧಾನ್ಯಗಳನ್ನು ಸುಗ್ಗಿಯ ಸಮಯದಲ್ಲಿ ಹಾರ್ವೆಸ್ಟಿಂಗ್ ಮಾಡುವಂಥ, ಕಟ್ ಮಾಡುವಂಥ ಸಮಯದಲ್ಲಿ ಏನು ಮಾಡ್ತೀವಿ, ಆ ಸ್ಟಾಕ್, ಸುಗ್ಗಿಯ ಸಮಯದಲ್ಲಿ ಏನು ಮಾಡ್ತೀವಿ, ಪೈರಿನಿಂದ ಕಾಳುಗಳನ್ನು ಅಥವಾ ಧಾನ್ಯಗಳನ್ನು ಬೇರ್ಪಡಿಸೋದು. ಮಿಲ್ಕ್ ಆರ್ ಕರ್ಡ್ ಈಸ್ ಚರ್ನ್ಡ್ ಟು ಸಪರೇಟ್ ದ ಬಟರ್.
ಅದೇ ರೀತಿ ನಿಮ್ಮ ಮನೆಗಳಲ್ಲಿ ನಿಮ್ಮ ತಾಯಿ ಅಥವಾ ಅಜ್ಜಿ ಮೊಸರು ಹೆಪ್ಪಾಕ್ತಾರೆ, ಅದರಿಂದ ಬೆಣ್ಣೆ ತೆಗಿಯೋವಂಥದ್ದು ಇರ್ಬೋದು, ಹಾಲಿನಿಂದ ಕೆನೆ ತೆಗಿಯೋವಂಥದ್ದು ಇರ್ಬೋದು, ಅದನ್ನು ಸಪ್ರೇಟ್ ಮಾಡ್ತಾರೆ ಅಲ್ವಾ. ಬೆಣ್ಣೆ, ಮೊಸರು, ಹಾಲು ಇದನ್ನು. ಆಸ್ ವಿ ಲರ್ನ್ಡ್ ಇನ್ ಚಾಪ್ಟರ್ 3, ವಿ ಗಿನ್ ಕಾಟನ್ ಟು ಸೆಪರೇಟ್ ಇಟ್ಸ್ ಸೀಡ್ಸ್ ಫ್ರಮ್ ದ ಫೈಬರ್. ಅದೇ ರೀತಿ ಇಲ್ಲ, ಅದು ಫೈಬರ್ ಆ್ಯಂಡ್ ಫ್ಯಾಬ್ರಿಕ್ಸ್ ಆ ಪಾಠದಲ್ಲಿ ಇದೆ. ಅಂದರೆ ಹತ್ತಿಯಿಂದ, ಇದನ್ನು ನಿಮ್ಮ ಮನೆಗಳಲ್ಲಿ ನೋಡಿರ್ತೀರ. ಹತ್ತಿ ಒಳಗಡೆ ಕಪ್ಪುದಾದ ಒಂದು ಬೀಜ ಇರುತ್ತೆ, ಕಾಳು, ಸೀಡ್ ಬೀಜ ಇರುತ್ತೆ. ಆ ಬೀಜದಿಂದ ಹತ್ತಿಯನ್ನು ಸಪ್ರೇಟ್ ಮಾಡುವಂಥದ್ದು ಅಲ್ವಾ, ನಾರಿನಿಂದ ಅದನ್ನು ಬೇರ್ಪಡಿಸೋದು ಅಂಥದ್ದು. ಕಾಟನ್ ಸೀಡನ್ನು, ಕಾಟನ್ ಟು ಸಪರೇಟ್ ಸೀಡ್ಸ್ ಫ್ರಮ್ ದ ಫೈಬರ್. ಹತ್ತಿಯ ಎಳೆಗಳನ್ನು ಬಿಡಿಸ್ಕೊಂಡು ಆ ಬೀಜವನ್ನು ತೆಗೆಯುವಂಥದ್ದು. ಅದೇ ರೀತಿ perhaps you might have eaten salted dalia or poha if you found that it had chilies in it. ನಿಮ್ಮ ಮನೆಗಳಲ್ಲಿ ಅವಲಕ್ಕಿ ಒಗ್ಗರಣೆ ಕೊಟ್ಟಿದ್ದಾರೆ, ಅರ್ಥಾಯ್ತಾ? ಅವಲಕ್ಕಿ ಒಗ್ಗರಣೆಗೆ ಏನೇನು ಹಾಕ್ತಾರೆ? ಸಾಸಿವೆ ಇರುತ್ತೆ, ಕರಿಬೇವು ಇರುತ್ತೆ, ಮೆಣಸಿನ್ಕಾಯಿಗಳಿರುತ್ತೆ ಅಲ್ವಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಇರುತ್ತೆ. ಅದರಲ್ಲಿ ನೀವು ಅದನ್ನು ತಿನ್ಬೇಕಾರೆ ಪರ್ಹ್ಯಾಪ್ಸ್ ಯು ಮೈಟ್ ಹ್ಯಾವ್ ಈಟನ್ ಸಾಲ್ಟೆಡ್ ದಾಲಿಯಾ ಆರ್ ಪೋಹ, ಉಪ್ಪು ಹಾಕಿ ಬೆರೆಸಿದಂತಹ ಅಥವಾ ಒಗ್ಗರಣೆ ಮಾಡಿದಂತಹ ಪೋಹ, ಅವಲಕ್ಕಿಯನ್ನು ತಿನ್ನೋದಿಕ್ಕೆ ಕೊಟ್ಟರೆ ಅದರಲ್ಲಿ ಏನು ಮಾಡ್ತೀವಿ? ಇಫ್ ಯು ಫೌಂಡ್ ದಟ್ ಇಟ್ ಆ್ಯಡ್ ಚಿಲ್ಲೀಸ್ ಇನ್ ಇಟ್, ನಿಮ್ಮ ಕಣ್ಣಿಗೆ ಬೀಳುತ್ತಲ್ವ ಮೆಣಸಿನಕಾಯಿ ಇರೋದು, ಗಮನಿಸ್ತೀರಾ? ಯು ಮೇ ಹ್ಯಾವ್ ಕೇರ್ಫುಲಿ ಟೇಕನ್ ದೆಮ್ ಔಟ್ ಬಿಫೋರ್ ಇಟಿಂಗ್. ನೀವು ಅವಲಕ್ಕಿಯನ್ನು ತಿನ್ನೋದಕ್ಕೂ ಮುಂಚೆ ಕೇರ್ಫುಲ್ಲಾಗಿ, ಬಹಳ ಎಚ್ಚರಿಕೆಯಿಂದ ಫಸ್ಟ್ ಏನು ಮಾಡ್ತೀವಿ ಹೇಳಿ? ಆ ಮೆಣಸಿನಕಾಯನ್ನು ತೆಗೆದು ಆ ಪ್ಲೇಟಿಂದ ಹೊರಗಡೆ ಇಡ್ತೀವಿ ತಿನ್ನೋದಕ್ಕೂ ಮುಂಚೆ ಅಲ್ವಾ. ಖಾರ ತಿನ್ನೋರಾದರೆ ಅದನ್ನು ಸೇರಿಸಿ ತಿಂತಾರೆ. ಸಪೋಸ್ ಯು ಆರ್ ಗಿವನ್ ಎ ಬ್ಯಾಸ್ಕೆಟ್ ಕಂಟೈನಿಂಗ್ ಮ್ಯಾಂಗೋಸ್ ಆ್ಯಂಡ್ ಗುಯಾವಾಸ್ ಆ್ಯಂಡ್ ಆಸ್ಕ್ಡ್ ಟು ಸೆಪರೇಟ್ ದೆಮ್. ಅದೇ ರೀತಿ ಒಂದು ಬುಟ್ಟಿಯಲ್ಲಿ ಮಾವಿನ ಹಣ್ಣು ಮತ್ತು ಗುಯಾವ, ಸೀಬೆಹಣ್ಣು ಎರಡನ್ನೂ ಕೊಟ್ಟಿದ್ದಾರೆ, ಎರಡನ್ನೂ ಇಟ್ಟಿದೆ. ಅದರಲ್ಲಿ ಎರಡನ್ನೂ ಸಪ್ರೇಟ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ. ಮಾವಿನ ಹಣ್ಣನ್ನೇ ಒಂದು ಕಡೆ ಇಡಿ ಮತ್ತು ಸೀಬೆಹಣ್ಣುಗಳನ್ನೇ ಒಂದು ಕಡೆ ಇಡಿ ಅಂತೇಳಿ. ವಾಟ್ ವುಡ್ ಯು ಡೂ? ಏನು ಮಾಡ್ತೀರಾ ನೀವು? ಪಿಕ್ಔಟ್ ಒನ್ ಕೈಂಡ್ ಆ್ಯಂಡ್ ಪ್ಲೇಸ್ ದೆಮ್ ಇನ್ ಸೆಪರೇಟ್ ಕಂಟೈನರ್, ರೈಟ್. ಒಂದೊಂದೇ ಮಾವಿನ ಹಣ್ಣು ಅಥವಾ ಒಂದೊಂದೇ ಸೀಬೆಹಣ್ಣನ್ನು ತೆಗೆದುಕೊಂಡು ಅದನ್ನು ಬೇರ್ಪಡಿಸಿ ಒಂದು ಕಡೆಯಲ್ಲಿ ಕರೆಕ್ಟಾಗಿ ಇಡ್ತೀರಾ. ಹೇಗೆ ಇಡೋಕ್ಕೆ ಸಾಧ್ಯ? ಸೀಮ್ಸ್ ಈಸಿ, ಅದು ಆ ರೀತಿ ಸಪ್ರೇಟ್ ಮಾಡೋದು ತುಂಬ ಸುಲಭ. ಬಟ್ ವಾಟ್ ಇಫ್ ದ ಮೆಟೀರಿಯಲ್ಸ್ ವಿ ವಾಂಟ್ ಟು ಸಪರೇಟ್ ಆರ್ ಮಚ್ ಸ್ಮಾಲರ್ ದ್ಯಾನ್ ಮ್ಯಾಂಗೋ ಆರ್ ಗುಯಾವಾ? ಇಲ್ಲಿ ಸಪ್ರೇಟ್ ಮಾಡೋದಕ್ಕೆ ತುಂಬ ಸುಲಭ ಆಯಿತು. ಯಾಕೆ ಹೇಳಿ? ಅಲ್ಲಿ ಕೊಟ್ಟಿರ್ತಕ್ಕಂತಹ ಮೆಟೀರಿಯಲಲ್ಲಿ, ವಸ್ತುವಿನಲ್ಲಿ, ಎರಡು ವಸ್ತುಗಳಲ್ಲಿ ಮ್ಯಾಂಗೋ ಅಥವಾ ಗುಯಾವ ಇವೆರಡರಲ್ಲಿ ತುಂಬ ಚಿಕ್ಕದು, ಮಚ್ ಸ್ಮಾಲರ್ ಯಾವುದಿದೆ? ಗುಯಾವ ಅಲ್ವಾ. ಸೀಬೆಹಣ್ಣುಗಳು ಸ್ವಲ್ಪ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಹಾಗಾಗಿ ನೀವು ಸುಲಭವಾಗಿ ಮಾವಿನ ಹಣ್ಣುಗಳಿಂದ ಸೀಬೆಹಣ್ಣುಗಳನ್ನು ಬೇರ್ಪಡಿಸಿ ಒಂದು ಕಡೆ ಸುಲಭವಾಗಿ ಎತ್ತಿಡ್ತೀವಿ. ಇಮ್ಯಾಜಿನ್ ಯು ಆರ್ ಗಿವನ್ ಎ ಗ್ಲಾಸಸ್ ಆಫ್ ಸ್ಯಾಂಡ್ ವಿತ್ ಸಾಲ್ಟ್ ಮಿಕ್ಸ್ಡ್ ಇಟ್. ಅದೇ ರೀತಿ ಮರಳಿನಲ್ಲಿ ಉಪ್ಪನ್ನು ಮಿಶ್ರಣ ಮಾಡಿ, ಒಂದು ವೇಳೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮರಳು ಕಣಗಳಿದೆ ಅಥವಾ ಮಣ್ಣಿಗೆ ಉಪ್ಪನ್ನು ಮಿಶ್ರಣ ಮಾಡಿರ್ತೀವಿ, ಸಾಲ್ಟ್. ಇಲ್ಲಿ ಒಂದು ಗಾಜಿನ ಲೋಟದಲ್ಲಿ, ಒಂದು ಗ್ಲಾಸಲ್ಲಿ ಸ್ಯಾಂಡ್ ವಿತ್ ಸಾಲ್ಟ್, ಮಣ್ಣು ಮತ್ತು ಉಪ್ಪನ್ನು ಮಿಶ್ರಣ ಮಾಡಿಕೊಟ್ರೆ, impossible even to think of separating salt from this mixture by picking out grains of sand by hand. ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಉಪ್ಪನ್ನು ಮತ್ತು ಮರಳಿನಿಂದ ತೆಗಿಯೋಕ್ಕೆ ಸಾಧ್ಯನಾ? ಅದೇ ಮಿಶ್ರಣ ಆಗಿಬಿಟ್ಟಿರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಮತ್ತು ಅಷ್ಟು ಸುಲಭವಾಗಿ ನಾವು ಮರಳಿನಿಂದ ಉಪ್ಪನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಒಂದು ವೇಳೆ ಕೈಯಿಂದ ಅಂತೂ ಆರಿಸೋದಕ್ಕೆ ಸಾಧ್ಯನೇ ಇಲ್ಲ. ಇವನ್ ಟು ಥಿಂಕ್ ಆಫ್ ಸಪ್ರೇಟಿಂಗ್ ಸಾಲ್ಟ್ ಫ್ರಮ್ ದಿಸ್ ಮಿಕ್ಸ್ಚರ್ ಬೈ ಪಿಕ್ಕಿಂಗ್ ಔಟ್ ಗ್ರೈನ್ಸ್ ಆಫ್ ಸ್ಯಾಂಡ್ ಬೈ ಹ್ಯಾಂಡ್. ಈಗ ಕಾಳುಗಳಿಗೆ
ಅಥವಾ ಮಣ್ಣಿನಲ್ಲಿ ಕಾಳುಗಳು ಧಾನ್ಯಗಳು ಬಿದ್ದಿರುತ್ತೆ, ಅದನ್ನು ಸುಲಭವಾಗಿ ಕೈಗಳಿಂದ ಒಂದೊಂದೇ ಕಾಳುಗಳು ಅಥವಾ ಧಾನ್ಯಗಳನ್ನ ಎತ್ಕೋತೀವಿ. ಆ ರೀತಿ ಮರಳಿನಲ್ಲಿ ಮಿಶ್ರಣ ಆಗಿರ್ತಕ್ಕಂಥ ಉಪ್ಪನ್ನ ಕೈಯಿಂದ ಬೇರ್ಪಡಿಸೋದಕ್ಕೆ ಊಹಿಸೋಕ್ಕೂ ಸಹ ಸಾಧ್ಯ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಬೇರ್ಪಡಿಸೋದಕ್ಕೆ ಆಗಲ್ಲ. ಬಟ್ ವೈ ವುಡ್ ವಿ ನೀಡ್ ಟು ಸೆಪರೇಟ್ ಸಬ್ಸ್ಟೆನ್ಸಸ್ ಲೈಕ್ ದಿಸ್ ಅಟ್ ಆಲ್ ಈಸ್ ವಾಟ್ ಪಹೇಲಿ ವಾಂಟ್ಸ್ ಟು ನೋ. ಹಾಗಾದರೆ ಯಾಕೆ, ಬಟ್ ವೈ ನಾವು ವಸ್ತುಗಳನ್ನು ಪದಾರ್ಥಗಳನ್ನು ಯಾತಕ್ಕಾಗಿ ಬೇರ್ಪಡಿಸ್ಬೇಕು, ಸೆಪರೇಟ್ ಮಾಡಬೇಕು ಅಂತೇಳಿ ಪಹೇಲಿಗೆ ತಿಳ್ಕೊಳ್ಳೋದಕ್ಕೆ ತುಂಬ ಕುತೂಹಲ ಆಗಿದೆ ಅಂತೆ. ಇಲ್ಲಿ ನೋಡಿ, ಇಲ್ಲಿ ಅವಲಕ್ಕಿ ಒಗ್ಗರಣೆ, ಇಲ್ಲಿ ಮೆಣಸಿನಕಾಯಿ ಇರೋದನ್ನ ಅಲ್ಲಿ ಕೊಟ್ಟಿದ್ದಾರೆ, ಇದನ್ನು ಸಪ್ರೇಟ್ ತೆಗೆದಿಡೋದು. ಓಕೆ, ಆಕ್ಟಿವಿಟಿ ನೋಡಿ. ಇನ್ ಕಾಲಮ್ 1 ಆಫ್ ಟೇಬಲ್ 5.1 ಆರ್ ಗಿವನ್ ಎ ಫ್ಯೂ ಪ್ರೋಸೆಸ್ ಆಫ್ ಸೆಪರೇಷನ್. ದ ಪರ್ಪಸ್ ಆಫ್ ಸೆಪರೇಷನ್ ಅಂದರೆ ಇಲ್ಲಿ ಕೆಳಗಡೆ ಒಂದು ಟೇಬಲ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ 5.1ನಲ್ಲಿ ಯಾವ್ಯಾವ ರೀತಿಯ ಸಪರೇಷನ್ ಪ್ರೋಸೆಸ್ಗಳಿದೆ, ಬೇರ್ಪಡಿಸುವ ಕೆಲವು ವಿಧಾನಗಳನ್ನು ಆ ಟೇಬಲ್ನಲ್ಲಿ ಕೊಟ್ಟಿದ್ದಾರೆ. ದ ಪರ್ಪಸ್ ಆಫ್ ಸಪರೇಷನ್ ಆ್ಯಂಡ್ ದ ವೇ ಸಪರೇಟೆಡ್ ಕಾಂಪೋನೆಂಟ್ಸ್ ಆರ್ ಯೂಸ್ಡ್ ಇನ್ ಮೆನ್ಷನ್ಡ್ ಇನ್ ಕಾಲಮ್ 2 and 3 ರೆಸ್ಪೆಕ್ಟಿವ್ಲಿ. ಅದೇ ರೀತಿ ಯಾವ ಯಾವ ವಿಧದ ಬೇರ್ಪಡಿಸುವ ವಿಧಾನಗಳಿದೆ ಮತ್ತು ಯಾವ ರೀತಿಯ ವಿಧಾನದಿಂದ ಅವುಗಳನ್ನ ಬೇರ್ಪಡಿಸ್ಬೋದು ಅಂತೇಳಿ ಕಾಲಮ್ 2 ಮತ್ತು 3ರಲ್ಲಿ ಕೊಟ್ಟಿದ್ದಾರೆ. ಆ ಘಟಕಗಳನ್ನ ಯಾವ ರೀತಿ ಬೇರ್ಪಡಿಸೋದು. However, the information given in column 2 and 3 is jumbled up. Can you match it? ಹಾಗಾದರೆ ಬೇರ್ಪಡಿಸುವ ವಸ್ತುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಅದನ್ನ ಯಾವ ರೀತಿ ನಾವು ಪ್ರತಿಯೊಂದು ಬೇರ್ಪಡಿಸುವ ಘಟಕಗಳನ್ನು ಯಾವ ರೀತಿ ಬೇರ್ಪಡಿಸೋದು ಮತ್ತು ಯಾವುದಕ್ಕಲ್ಲಿ ಹೋಲಿಕೆ ಆಗುತ್ತೆ ಅದನ್ನು ಹೋಲಿಕೆ ಮಾಡ್ತೀರಾ, ಮ್ಯಾಚ್ ಮಾಡ್ತೀರಾ ಅಂತೇಳಿ ಕೇಳ್ತಿದ್ದಾರೆ. ನೋಡೋಣ, ಇಲ್ಲಿ ಟೇಬಲಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತೇಳಿ ನೋಡೋಣ. ವೈ ಡು ವಿ ಸಪರೇಟ್ ಸಬ್ಸ್ಟೆನ್ಸಸ್? ಏನಕ್ಕಾಗಿ, ಯಾತಕ್ಕಾಗಿ ನಾವು ಈ ಬೇರ್ಪಡಿಸುವ ಕ್ರಿಯೆಯನ್ನು ಮಾಡಬೇಕು ಅಂತೇಳಿ ತುಂಬ ಅವಶ್ಯಕ. ಈಗ ಫಾರ್ ಎಕ್ಸಾಂಪಲ್ ಕಾಳುಗಳಲ್ಲೇ ಕಲ್ಲುಗಳಿರುತ್ತೆ, ಅಕ್ಕಿಯಲ್ಲಿ ಮನೆಯಲ್ಲಿ ಅಮ್ಮ ಅಕ್ಕಿ ಮಾಡ್ತಾರೆ, ರಾಗಿ ಮಾಡ್ತಾರೆ, ಕಲ್ಲುಗಳಿರುತ್ತೆ. ಅದು ಸಪ್ರೇಟ್ ಮಾಡಲಿಲ್ಲ ಅಂದರೆ ಅದನ್ನು ಸೇವಿಸಿದ್ರೆ, ನಾವು ಊಟ ಮಾಡಿದ್ರೆ ಏನಾಗುತ್ತೆ, ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಆರೋಗ್ಯ ಹಾಳಾಗುತ್ತೆ ಅಲ್ವಾ. ಎಲ್ಲವನ್ನು ಬೇರ್ಪಡಿಸಲಿಲ್ಲ ಅಂದರೆ ಯಾವುದೇ ಪದಾರ್ಥಗಳು ಶುಚಿತ್ವವಾಗೂ ಇರಲ್ಲ, ಸುಲಭವಾಗೂ ನಮಗೆ ಸಿಗೋದಿಲ್ಲ. ಸಪರೇಷನ್ ಪ್ರೋಸೆಸ್, ಬೇರ್ಪಡಿಸುವ ಕ್ರಿಯೆಗಳು ಅಥವಾ ವಿಧಾನಗಳು ಯಾವ್ದ್ಯಾವ್ದಿದೆ, ಎಷ್ಟು ಟೈಪ್ ಇದೆ. ಸಪರೇಟ್ ಸ್ಟೋನ್ ಫ್ರಮ್ ರೈಸ್. ಏನು ಸಪರೇಟ್ ಸ್ಟೋನ್ ಫ್ರಮ್ ರೈಸ್, ಅಕ್ಕಿಯಲ್ಲಿ ಅಥವಾ ಅಕ್ಕಿಯಲ್ಲಿ ಇರ್ತಕ್ಕಂಥ ಕಲ್ಲುಗಳನ್ನು ಸಪರೇಟ್ ಮಾಡೋದು, ಅರ್ಥ ಆಯ್ತಾ? ಇದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಟು ಸಪರೇಟ್ 2 ಡಿಫ್ರೆಂಟ್ ಬಟ್ ಯೂಸ್ಫುಲ್ ಕಾಂಪೊನೆಂಟ್, ಪರ್ಪಸ್ ಫಾರ್ ವಿಚ್ ವಿ ಡೂ ದ ಸಪರೇಷನ್. ಬೇರ್ಪಡಿಸುವುದರ ಉದ್ದೇಶ ಒಂದು, ಇದು ಬೇರ್ಪಡಿಸುವ ವಿಧಾನಗಳು, ಯಾತಕ್ಕಾಗಿ ಬೇರ್ಪಡಿಸ್ತೀವಿ, ಯಾವ್ಯಾವ ಉದ್ದೇಶಕ್ಕಾಗಿ ಬೇರ್ಪಡಿಸ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ವಾಟ್ ಡು ವಿ ಡೂ ವಿತ್ ದ ಸೆಪರೇಟೆಡ್ ಕಾಂಪೋನೆಂಟ್ಸ್. ಹಾಗಾದರೆ ಬೇರ್ಪಡಿಸಿದ ಘಟಕಗಳನ್ನ ಬೇರ್ಪಡಿಸಿದ ಮೇಲೆ, ಸಪರೇಟ್ ಮಾಡಿದ್ಮೇಲೆ ಏನೇನು ಮಾಡ್ತೀವಿ ಅಂತ 3rd ಕಾಲಮಲ್ಲಿದೆ. ಫಸ್ಟ್, ಸಪರೇಟ್ ಸ್ಟೋನ್ ಫ್ರಮ್ ರೈಸ್. ಅಕ್ಕಿಯಲ್ಲಿರ್ತಕ್ಕಂತಹ ಕಲ್ಲು ಸ್ಟೋನ್ಗಳನ್ನು ಬೇರ್ಪಡಿಸ್ತೀವಿ, ಅರ್ಥ ಆಯ್ತಾ? ಯಾಕೆ? ಟು ಸಪರೇಟ್ 2 ಡಿಫ್ರೆಂಟ್ ಬಟ್ ಯೂಸ್ಫುಲ್ ಕಾಂಪೊನೆಂಟ್. 2 ಪ್ರತ್ಯೇಕ ವಸ್ತುಗಳನ್ನು, ಅದರ ಉಪಯುಕ್ತವಾದ ಘಟಕಗಳನ್ನು ಬೇರ್ಪಡಿಸೋದಕ್ಕೆ. ಯಾಕೆ ಸಪ್ರೇಟ್ ಮಾಡಬೇಕು? ಅದರಲ್ಲಿ ಯಾವುದನ್ನ ಉಪಯುಕ್ತವಾದ ವಸ್ತು ಇದೆ, ಅಕ್ಕಿಯನ್ನು ಬಳಸ್ತೀವಿ, ಉಪಯೋಗಕ್ಕೆ ಬರುತ್ತೆ, ಅದು ಆ ವಸ್ತುವನ್ನು, ಉಪಯುಕ್ತವಾದ ವಸ್ತುವನ್ನು ನಾವು ಬೇರ್ಪಡಿಸಿ ಅದನ್ನು ಬಳಸೋದಕ್ಕೋಸ್ಕರ ಏನು ಮಾಡ್ತೀವಿ, ಬೇರ್ಪಡಿಸುವಿಕೆ ವಿಧಾನವನ್ನು ಬಳಸ್ತೀವಿ. ವಿ ಥ್ರೋ ಅವೇ ದ ಸಾಲಿಡ್ ಕಾಂಪೊನೆಂಟ್. ಘನ ಘಟಕಗಳನ್ನ ನಾವು ಏನು ಮಾಡ್ತೀವಿ, ಬೇಡವಾದ ಅನುಪಯುಕ್ತ ವಸ್ತುಗಳನ್ನು ಎಸೆಯುವಂಥದ್ದು. ಥ್ರೋ ಮಾಡೋದು ಅಂದರೆ ಬಿಸಾಡ್ತೀವಿ. ಕಲ್ಲುಗಳನ್ನೆಲ್ಲ ಏನು ಮಾಡ್ತೀವಿ, ಅಕ್ಕಿಯಿಂದ ತೆಗೆದು ಉಪಯುಕ್ತವಾದ ಅಕ್ಕಿಯನ್ನು ಉಪಯೋಗಿಸ್ತೀವಿ, ಕಲ್ಲುಗಳನ್ನು ಎಸೆಯೋದು. ಚರ್ನಿಂಗ್ ಮಿಲ್ಕ್ ಟು ಒಬ್ಟೈನ್ ಬಟರ್. ಏನು? ಬೆಣ್ಣೆಯನ್ನು ಪಡೆಯುವಂಥದ್ದು, ಬಟರ್, ಹಾಲು ಅಥವಾ ಮೊಸರಿನಿಂದ ಏನು ಮಾಡ್ತೀವಿ, ಕಡೆದು ಬೆಣ್ಣೆಯನ್ನು ತೆಗಿತೀವಿ. ಹೇಗೆ? ಟು ರಿಮೂವ್ ನಾನ್ ಯೂಸ್ಫುಲ್ ಕಾಂಪೊನೆಂಟ್, ಅಂದರೆ ಉಪಯುಕ್ತವಲ್ಲದ ಘಟಕಗಳನ್ನ ತೆಗೆಯೋದಕ್ಕೆ. ವಿ ಥ್ರೋ ಅವೇ ದ ಇಂಪ್ಯೂರಿಟೀಸ್, ಅಂದರೆ ಅಶುದ್ಧಕಾರಕ ವಸ್ತುಗಳನ್ನು ಎಸೆಯೋದು.
ನಮಗೆ ಇಲ್ಲದೆ ಇರ್ತಕ್ಕಂತಹ ಅಶುದ್ಧವಾದ ಘಟಕಗಳನ್ನ ಎಸೆಯುವಂಥದ್ದು. ಟು ರಿಮೂವ್ ನಾನ್ ಯೂಸ್ಫುಲ್ ಕಾಂಪೊನೆಂಟ್, ಇದು ಇದಕ್ಕೆ ಬರುತ್ತೆ ಅಲ್ವಾ. ಈ ಉಪಯೋಗಕ್ಕೆ ಬಾರದಂತಹ ವಸ್ತುಗಳನ್ನು ತೆಗೆಯೋದಕ್ಕೆ ಏನು ಮಾಡ್ತೀವಿ, ಉಪಯುಕ್ತವಲ್ಲದ ಘಟಕಗಳನ್ನ ತೆಗೆಯೋದು. ಸಪರೇಟ್ ಟೀ ಲೀವ್ಸ್, ಟೀಯಿಂದ ಆ ಟೀ ಸೊಪ್ಪನ್ನು ತೆಗೆಯುವಂಥದ್ದು. ಟು ರಿಮೂವ್ ಇಂಪ್ಯೂರಿಟೀಸ್ ಹಾರ್ಮ್ಫುಲ್ ಕಾಂಪೊನೆಂಟ್, ಅಶುದ್ಧಕಾರಕ ಅಥವಾ ಹಾನಿಕಾರಕ ಘಟಕಗಳನ್ನ ತೆಗೆಯೋದು. ಅಂದರೆ ಬೇಡವಾದಂಥ ಅಶುದ್ಧವಾಗಿರ್ತಕ್ಕಂಥ ಪದಾರ್ಥಗಳನ್ನು ಸಪ್ರೇಟ್ ಮಾಡೋಕ್ಕೆ, ಮತ್ತು ಹಾನಿ ಆಗ್ತಕ್ಕಂಥ, ಈಗ ಅಕ್ಕಿಯಲ್ಲಿರ್ತಕ್ಕಂಥ ಕಲ್ಲು ಅದನ್ನು ಸಪ್ರೇಟ್ ಮಾಡದೆ ಸೇರಿಸಿದ್ರೆ ನಮ್ಗೆ ಹಾನಿನೇ ಅಲ್ವಾ, ತೊಂದರೆಯನ್ನು ಉಂಟು ಮಾಡುತ್ತೆ. ಹಾರ್ಮ್ಫುಲ್, ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಹಾರ್ಮ್ಫುಲ್ ಕಾಂಪೊನೆಂಟ್ನ ತೆಗೆಯೋದಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರ, ಯಾವ ಉದ್ದೇಶಕ್ಕೆ ನೀವು ತೆಗಿತೀರಾ ಅಂತ ಇದು ಕೇಳಿದಾರಲ್ಲ, ಹಾಗಾಗಿ ವಿ ಯೂಸ್ ಬೋತ್ ದ ಕಾಂಪೊನೆಂಟ್ಸ್, ಎರಡೂ ಪದಾರ್ಥಗಳನ್ನ, ಎರಡೂ ಘಟಕಗಳು ಉಪಯುಕ್ತವಾಗಿದ್ದರೆ ಅದನ್ನು ಬೆಳೆಸ್ತೀವಿ. ಅದು ಯಾವುದಕ್ಕೆ ಬರುತ್ತೆ ಹೇಳಿ, ಇಲ್ಲಿ ನೋಡಿ, ಬಟರ್, ಮೊಸರು ಅಥವಾ ಮೊಸರಿನಿಂದ ಬೆಣ್ಣೆಯನ್ನು ತೆಗಿತೀವಿ, ಹಾಲು ಅಥವಾ ಮೊಸರಿನ, ಅದು ಎರಡೂ ಉಪಯುಕ್ತನೇ. ಮಜ್ಜಿಗೆಯನ್ನು ಕುಡಿಯಲುವುದು, ಬಟರ್ ಬೆಣ್ಣೆಯನ್ನು ತುಪ್ಪ ಮಾಡಿಕೊಂಡು ಅಥವಾ ಬೆಣ್ಣೆಯನ್ನು ಹಾಗೆ ಸಹ ಸೇರಿಸ್ಬೋದು. ಎರಡೂ ಘಟಕಗಳನ್ನ, ಉಪಯುಕ್ತವಾದ ಎರಡೂ ಘಟಕಗಳನ್ನ ಬಳಸೋದಕ್ಕೆ ವಿ ಯೂಸ್ ಬೋತ್ ದ ಕಾಂಪೊನೆಂಟ್ಸ್. ಬೇರ್ಪಡಿಸಿದ ನಂತರ ಘಟಕಗಳನ್ನ ಏನು ಮಾಡ್ತೀವಿ ಅಂದರೆ ಉಪಯೋಗಿಸ್ತೀವಿ. ಉಪಯೋಗಕ್ಕೆ ಬರ್ತಕ್ಕಂತಹ ಸಪರೇಟಿಂಗ್ ಸಬ್ಸ್ಟೆನ್ಸಸ್, ಬೇರ್ಪಡಿಸಿದ ನಂತರ ಬಳಸ್ತಕ್ಕಂತಹ ಉಪಯುಕ್ತ ವಸ್ತುಗಳು. ಅರ್ಥ ಆಯ್ತಾ? ಇಲ್ಲಿ ಹಾಗಾದರೆ ಎರಡೂ ಪದಾರ್ಥಗಳು ಉಪಯೋಗಕ್ಕೆ ಬರೋದು ವಿ ಯೂಸ್ ಬೋತ್ ಫುಲ್ ಕಾಂಪೊನೆಂಟ್ ಯಾವುದು ಇದಕ್ಕೆ ಬರುತ್ತೆ ಅಲ್ವಾ. ಸಪರೇಟಿಂಗ್ ಟೀ, ಅಲ್ಲಿ ಉಪಯುಕ್ತವಾಗುವಂತಹ ವಸ್ತು ವಿ ಥ್ರೋ ಅವೇ ದ ಇಂಪ್ಯೂರಿಟೀಸ್, ಇದು ಇದಕ್ಕೆ ಬರುತ್ತೆ. ಸಪರೇಟ್ ಸ್ಟೋನ್ ಫ್ರಮ್ ರೈಸ್, ವಿ ಥ್ರೋ ಅವೇ ಫ್ರಮ್ ದ ಸಾಲಿಡ್ ಕಾಂಪೊನೆಂಟ್, ಇದು ಇದಕ್ಕೆ ಬರುತ್ತೆ. ಆಯ್ತಾ? ಈ ರೀತಿ ನಾವು ಏನಕ್ಕಾಗಿ ಬೇರ್ಪಡಿಸ್ಬೇಕು, ಯಾವ ಉದ್ದೇಶಕ್ಕಾಗಿ, ಅದು ಮತ್ತು ಅದರ ಉಪಯೋಗ ಏನು ಅಂತೇಳಿ ತಿಳ್ಕೊಂಡ್ವಿ ವಸ್ತುಗಳನ್ನ. ಅದಕ್ಕೆ 3 ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಅಕ್ಕಿಯಲ್ಲಿರ್ತಕ್ಕಂಥ ಕಲ್ಲನ್ನು ಬೇರ್ಪಡಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಹಾನಿಯನ್ನು ಉಂಟು ಮಾಡಲ್ಲ. ಮತ್ತು ಮೊಸರು ಅಥವಾ ಬೆಣ್ಣೆ ತೆಗೆದ್ರೆ ಅದು ಎರಡನ್ನೂ ಉಪಯೋಗಿಸ್ಬೋದು. ಟೀ ಲೀವ್ಸಿಂದ ಇಂಪ್ಯೂರಿಟೀಸ್, ಅದು ಉಪಯುಕ್ತವಲ್ಲದ್ದು. ಟೀ ಸೊಪ್ಪನ್ನು ನಾವು ತಿನ್ನೋಕ್ಕೂ ಆಗಲ್ಲ, ಅದನ್ನು ಕುಡಿಯೋಕ್ಕೂ ಆಗಲ್ಲ. ಅದನ್ನು ಬೇರ್ಪಡಿಸೋದ್ರಿಂದ ಟೀಯನ್ನು ಆರೋಗ್ಯಕರವಾಗಿ ಸೇವಿಸ್ಬೋದು, ಉಪಯುಕ್ತವಲ್ಲದನ್ನು ಎಸಿಬೋದು, ಥ್ರೋಯಿಂಗ್. ಗೊತ್ತಾಯ್ತಾ? ಇದು ಟೀ ಇದಕ್ಕೂ ಬರುತ್ತೆ, ಟೀ ಲೀವ್ಸ್. ಪ್ರೋಸೆಸ್ ವಿತ್ ಇಟ್ಸ್ ಇಲ್ಲಿಂದ ಕಂಟಿನ್ಯೂಟಿ ಇದೆ ಅದ. ಈಚ್, ಕ್ಯಾನ್ ಯು ಮ್ಯಾಚ್ ಈಚ್ ಪ್ರೋಸೆಸ್ ವಿತ್ ಇಟ್ಸ್ ಪರ್ಪಸ್ ಆ್ಯಂಡ್ ದೇ ವೇ ಸಪರೇಟೆಡ್ ಕಾಂಪೊನೆಂಟ್ಸ್ ಆರ್ ಯೂಸ್ಡ್. ಅದೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಟೇಬಲ್ಗೆ ಯಾವ್ಯಾವ ಉದ್ದೇಶಕ್ಕೆ ಬಳಸ್ತೀವಿ ಆ ಘಟಕಗಳನ್ನ, ಅದರ ಉಪಯೋಗವನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಕಂಟಿನ್ಯೂ ಪಾರ್ಟನ್ನು ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಆ್ಯಂಡ್ ಕಾಮೆಂಟ್ ಮಾಡಿ. ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹಾಕಿ. ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರು ಸಹ ಈಗ ಸಡನ್ನಾಗಿ ಕನ್ನಡ ಮೀಡಿಯಮಿಂದ ಬಂದಿರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಸೈನ್ಸ್ ಈಸಿ ಆಗುತ್ತೆ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಡೈಲಿ ನಾನು ಹಾಕ್ತಕ್ಕಂಥ ವೀಡಿಯೋಸು ಈಸಿಯಾಗಿ ಸಿಗುತ್ತೆ, ಸರ್ಚ್ ಮಾಡೋ ನೆಸೆಸಿಟಿ ಇರೋಲ್ಲ. ಹಾಗಾಗಿ ಅವರು ಓದ್ಕೊಂಡು ಮೇಯ್ನಾಗಿ ಆಡಿಯೋನ ಆನ್ ಮಾಡ್ಕೊಳ್ಳಿ, ನಾನು ವೀಡಿಯೋನ ಆನ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ವಿಡಿಯೋನ ಕೇಳ್ತಾ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹಾಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಆಫ್ಟರ್ ನಾನು ಕೊಡ್ತಕ್ಕಂಥ ನೋಟ್ಸು, ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ದೆನ್ ನೋಟ್ಸ್ ಮಾಡಿಕೊಂಡು ಈಸಿ ಆಗೋದು. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.